ಹಾಯ್ ಫ್ರೆಂಡ್ಸ್, ವೆಲ್ಕಮ್ TTL. ನನ್ನ ಮಗನಿಗೆ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಅಂದ್ಬಿಟ್ಟು ಕ್ರಿಸ್ಮಸ್ಗೆ 2 ದಿವಸ ಮುಂಚೆ ಹೊರಟಿದ್ದು ನಾವು. ರಜೆ ಇದ್ದಿದ್ದರಿಂದ ತುಂಬ ಟ್ರಾಫಿಕ್ ಆಗುತ್ತೆ ಅಂದ್ಬಿಟ್ಟು ಬೆಳಗ್ಗೆ 5:15ಗೆ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಹೊರಟ್ವಿ ನಾವು. ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡೋಷ್ಟರಲ್ಲೇ 5:50 ಆಯಿತು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಮತ್ತು ಹೊಸದಾಗಿ ನೋಡ್ತಾ ಇರೋರು ವೀಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು 5:50ಕ್ಕೆ ಹೊರಟಿದ್ರಿಂದ ತುಂಬ ಟ್ರಾಫಿಕ್ ಕಡಿಮೆ ಇರುತ್ತೆ ಅಂತ ಅಂದ್ಕೊಂಡಿದ್ದು. ನೋಡಿದೆ ತುಮಕೂರು ರೋಡಿಂದ ಮಂಗಳೂರು ರೋಡ್ಗೆ ಹೋಗೋದಕ್ಕೇ ಸಿಕ್ಕಾಬಟ್ಟೆ ಜಾಮ್ ಇತ್ತು. 1.5 ಅವರ್ ಹಿಡಿತು ಹೋಗೋಷ್ಟಲ್ಲೇ. ಬೆಳಿಗ್ಗೆ ಹೊರಡ್ಬೇಕಾರೆ ಅಂತಲೂ ಸಿಕ್ಕಾಬಟ್ಟೆ ಚಳಿ ಇತ್ತು ಅಲ್ಲಿ. ನಾವು ತುಮಕೂರು ರೋಡಿಂದ ಮಂಗಳೂರು ರೋಡ್ಗೆ ಟರ್ನ್ ಆಗಿದ್ದೆ ತಡ ಅಲ್ಲಿ. ನಮಗೆ ಅಲ್ಲಿ ಸ್ವಲ್ಪ ದೂರ ಹೋಗಿದ ತಕ್ಷಣ ರೋಡ್ ಕಾಣಿಸ್ದೇ ಇರೋ ಥರ ಫುಲ್ ಮಂಜಿತ್ತಲ್ಲಿ. ಎದುರುಗಡೆ ಒಂದು 4 ವೆಹಿಕಲ್ಸ್ ಕಾಣಿಸಿದ್ರೆ ಹೆಚ್ಚು, ಆ ಥರ ಇತ್ತು ರೋಡಲ್ಲಿ. ನೀವು ನೋಡ್ತಾ ಇದ್ದೀರಲ್ಲ, ಅದರಲ್ಲೇ ಇದು ಹಜಾರ್ಡ್ ಲೈಟ್ ಬೇರೆ ಹಾಕೊಂಡು ಓಡಿಸ್ತಾ ಇರ್ತಾರೆ. ಯಾರು ಲೆಫ್ಟ್ ಹೋಗ್ತಾರೆ ಯಾರು ರೈಟ್ ಹೋಗ್ತಾರೆ ಅಂತಲೇ ಗೊತ್ತಾಗೋದಿಲ್ಲ, ಯಾವಾಗ ಹೆಂಗೆ ಹೋಗ್ತಾರೆ ಅಂತಲೇ ಡ್ರೈವ್ ಮಾಡ್ತಾರೆ ಅಂತಲೇ ಗೊತ್ತಾಗೋದಿಲ್ಲ. ಆದ್ದರಿಂದ ಸಿಕ್ಕಾಬಟ್ಟೆ ಸ್ಲೋ ಓಡಿಸಿದ್ದಾಯ್ತು ಆ ರೋಡಲ್ಲೇ. ಹತ್ತತ್ರ ಒಂದು 8:30 9 ತನಕ ಸಿಕ್ಕಾಬಟ್ಟೆ ಮಂಜಿತ್ತಲ್ಲಿ. ಅದರಲ್ಲಂತೂ ಓವರ್ಟೇಕ್ ಮಾಡ್ಕೊಂಬೇರೆ ಹೋಗ್ತಾರೆ ಜನ ಅಲ್ಲಿ. ಹಿರಿ ಸೇವೆ ಆದಮೇಲೆ ಟಿಫನ್ ತಿನ್ನೋದು ಅಂದ್ಬಿಟ್ಟು ಲೆಫ್ಟಲ್ಲೇ ದಿ ಗ್ರ್ಯಾಂಡ್ ಚಾಲುಕ್ಯ ಹೋಟ್ಲ್ ಅಂತ ಇದೆ ಅಲ್ಲಿ. ಚೆನ್ನಾಗಿದೆ ಒಂಥರ. ಅಲ್ಲಿ ಕೆಳಗಡೆ ಕಾರಿಂದ ಕೆಳಗಡೆ ಇಳಿದಿದ ತಕ್ಷಣ ಸಿಕ್ಕಾಬಟ್ಟೆ ಚಳಿ ಆಗೋಯ್ತಲ್ಲಿ. ಕಾರಲ್ಲಿ ಸ್ವಲ್ಪ ಬೆಚ್ಚಗಿತ್ತು. ಅಲ್ಲಿ ನಾವು ಆರ್ಡ್ರ್ ಮಾಡಿರೋದು ಆಚೆ ಮಾಡ್ತಾಯಿದ್ದಿದ್ದು ಎಲ್ಲನೂ, ಇಡ್ಲಿ ದೋಸೆ ಎಲ್ಲನೂ. ಅಲ್ಲಿ ಒಳಗಡೆ ತೊಗೊಂಬರೋಷ್ಟೇ ಎಲ್ಲ ತಣ್ಣಗಾಗ್ಬಿಡ್ತಾಯಿತ್ತು. ಆದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಅಲ್ಲಿ. ಬೆಳಗ್ಗೆ ಹೊತ್ತಿಗೆ ಬಿಸಿ ಬಿಸಿಯಾಗೆಲ್ಲ ಇರ್ತಲ್ಲಿ. ನಿಮಗೆ ಮಕ್ಕಳು ಆಟ ಆಡ್ಕೊಳಕ್ಕೆ ಎಲ್ಲ ತುಂಬಾ ಚೆನ್ನಾಗಿದೆ ಜಾಗ ಅಲ್ಲಿ. ಕಾರ್ ಇಳಿದ್ಮೇಲೆ ಹೋಟೆಲ್ ಒಳಗಡೆಗೆ ಹೋದರೂ ಅಷ್ಟೇ ಆಚೆ ಇದ್ದರೂ ಅಷ್ಟೇ ಸಿಕ್ಕಾಬಟ್ಟೆ ಚಳಿ ಇತ್ತಲ್ಲಿ. ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಫಾಗ್ ಇದೆ ಅಂದ್ಬಿಟ್ಟು. ತಿಂಡಿ ಎಲ್ಲ ತಿಂದಾದ್ಮೇಲೆ ಹೊರಟ್ವಿ ನಾವು. ಹಂಗೆ ಕಂಟಿನ್ಯೂ ಮಾಡಿದ್ವಿ ಜರ್ನಿನ ನಾವಲ್ಲಿ. ನಾವು ತಿಂಡಿ ಮಾಡಿ ಹೊರಡೋಷ್ಟಲ್ಲೇ ಫಾಗ್ ಎಲ್ಲ ಸ್ವಲ್ಪ ಕ್ಲಿಯರ್ ಆಗಿತ್ತು. ಆದರೆ ಬೆಳಗ್ಗೆ ಅಷ್ಟೇನೇ ಇರಲಿಲ್ಲ ಫಾಗು. ಡ್ರೈವ್ ಮಾಡೋಕ್ಕೆ ಈಸಿ ಆಗಿತ್ತು. ನಾವು ಹಾಸನ ತನಕ ಆರಾಮಾಗಿ ಹೋಗ್ಬಿಟ್ವಿ. ರೋಡ್ಗಳಂತೂ ತುಂಬಾ ಚೆನ್ನಾಗಿತ್ತು ಅಲ್ಲಿ. ಮುಂಚೆ ಥರ ನಾವು ಹಾಸನಾಂಬಾಗ ಹೋದಾಗ ನೀವು ನೋಡಿದ್ರಲ್ಲ ವೀಡಿಯೋನ, ಆ ಥರ ಎಲ್ಲ ಕನ್ಸ್ಟ್ರಕ್ಷನಲ್ಲೇನಿಲ್ಲ ಇವಾಗ. ರೋಡ್ಸ್ ಎಲ್ಲನೂ ಕಂಟಿನ್ಯೂಸ್ ಆಗಿ ರೋಡ್ ಚೆನ್ನಾಗಿದೆ. ಅದಾದಮೇಲೆ ಸಕಲೇಶ್ಪುರ ಹತ್ರ ಹೋದ್ಮೇಲೆ ಸ್ವಲ್ಪ ಘಾಟ್ ಸೆಕ್ಷನ್ ಇತ್ತು. ಅದಾದಮೇಲೆ ರೋಡೆಲ್ಲನೂ ಕನ್ಸ್ಟ್ರಕ್ಷನಲ್ಲಿತ್ತು. ಸ್ವಲ್ಪ ಎಲ್ಲ ಕಿತ್ತಾಕಿದ್ರಲ್ಲಿ ಅದೇನೋ ಮೋರಿಗಳೆಲ್ಲ ಮಾಡೋದಕ್ಕೆ. ಆದ್ದರಿಂದ ಸ್ವಲ್ಪ ರೋಡ್ಗಳೆಲ್ಲ ಚೆನ್ನಾಗಿರಲಿಲ್ಲ. ಆದರೆ ವ್ಯೂ ಮಾತ್ರ ಸೂಪರಾಗಿತ್ತು ಮಾತ್ರ ಓಡಿಸ್ಬೇಕಾರೆ ಅಂತ. ಬೆಳಗಿನ ಜಾವನೇ ಹೋಗಿದ್ರಿಂದ ನಮಗೆ ಫಾಗು ಮತ್ತು ಫುಲ್ಲು ಗ್ರೀನ್ರಿ ಎಲ್ಲನೂ ಸಖತ್ತಾಗಿತ್ತು. ಬೆಳಗ್ಗೆ 11:30 ಅಷ್ಟೊತ್ತಿಗೆ ಕುಕ್ಕೆ ಸುಬ್ರಹ್ಮಣ್ಯ ಸೇರಿದ್ವಿ ನಾವು. ನಾನು ಅಂದ್ಕೊಂಡಿದ್ದೆ ಅಷ್ಟೊತ್ತಲ್ಲೇನು ತುಂಬ ರಶ್ ಇರೋದಿಲ್ಲ, ಬೇಗ ದರ್ಶನ ಆಗುತ್ತೆ, ಹೊರಟ್ಬಿಡ್ಬೋದು ಅಂದ್ಕೊಂಡೆ ನಾನು. ನಾವು ಹೋಗಿದ್ದ ದಿವಸ ಹನುಮ ಜಯಂತಿ ಮತ್ತು ವೈಕುಂಠ ಏಕಾದಶಿ ಅದೆಲ್ಲ ಇದ್ದಿದ್ದರಿಂದ ಅಲ್ಲೇನೋ ವಿಶೇಷ ಪೂಜೆ ಎಲ್ಲ ಇಟ್ಕೊಂಡಿದ್ರು. ಆದ್ದರಿಂದ 12:30 ಮೇಲೆ ನಮಗೆ ದರ್ಶನಕ್ಕೆ ಬಿಟ್ಟರು. ದರ್ಶನಕ್ಕಂತೂ ಸಿಕ್ಕಾಬಟ್ಟೆ ನುಗ್ಲಿತ್ತು ಅಲ್ಲಂತೂ. ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಸೇರಿದ್ದು 11:30ಗೆ ಸೇರಿದ್ದು. ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬರೋಷ್ಟರಲ್ಲಿ ನಮಗೆ 1 ಗಂಟೆ ಆಯಿತು. ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಧರ್ಮಸ್ಥಳಕ್ಕೆ ಜರ್ನಿ ಕಂಟಿನ್ಯೂ ಮಾಡಿದ್ವಿ ನಾವು. ಧರ್ಮಸ್ಥಳದ ರೋಡಲ್ಲೂ ಟ್ರಾಫಿಕ್ ಏನು ಕಡಿಮೆ ಇರಲಿಲ್ಲ. ಜನ ಅಂತೂ ರಜೆ ಇರೋದ್ರಿಂದ ಸಿಕ್ಕಾಬಟ್ಟೆ ಜನ ಇದ್ದರು. ವೀಡಿಯೋ ತೆಗ್ದಿದ್ದು ಬಂದ್ಬಿಟ್ಟು ಸ್ವಲ್ಪ ಜನ ಇಲ್ಲದೆ ಇರಬೇಕಾದ್ರೆ ಖಾಲಿ ಜಾಗದಲ್ಲಿ ತೆಗ್ದಿರೋದು. ರಜೆ ಇದ್ದಿದ್ದರಿಂದ ನಾವೇನು ಹೇಳೋಕ್ಕಾಗೋದಿಲ್ಲ ಟ್ರಾಫಿಕ್ಗೆ ಅದಕ್ಕೆಲ್ಲನೂ. ನಾವು ಕ್ರಿಸ್ಮಸ್ ರಜೆಗೆ 2 ದಿವಸದ ಮುಂಚೆ ಹೊರಟಿರೋದ್ರಿಂದ ಇಷ್ಟು ರಶ್ ಇತ್ತು ನಮಗೆ. ಇನ್ನು ಇಯರ್ ಎಂಡ್ಗೆಲ್ಲನೂ ಹಾಲಿಡೇಸ್ಗೆಲ್ಲ ಹೋದವ್ರಿಗಂತೂ ಇನ್ನು ಎಷ್ಟೆಷ್ಟು ಅವರ್ ದರ್ಶನ ಆಗುತ್ತೇನೋ ಗೊತ್ತಿಲ್ಲ ನಮಗೆ. ಅದೇ ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗೈತೆ ನಮಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ. ಅದಾದಮೇಲೆ ಧರ್ಮಸ್ಥಳಕ್ಕೆ ಸೇರಿದ್ವಿ ನಾವು. ಅಲ್ಲಿ ನಾವು ಹೋಗೋಷ್ಟರಲ್ಲೇ ದರ್ಶನಕ್ಕೆಲ್ಲ ಕ್ಲೋಸ್ ಆಗಿತ್ತು. ಲೈನಲ್ಲಿ ಒಂದು ಅರ್ಧ ಗಂಟೆ ಕಾದಾದ್ಮೇಲೆ ದೇವಸ್ಥಾನ ದರ್ಶನಕ್ಕೆಲ್ಲ ಓಪನ್ ಆಯಿತು. ದೇವಸ್ಥಾನದ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊರಡೋಷ್ಟರಲ್ಲೇ ಸಂಜೆ ಒಂದು 6:30 7 ಆಗಿತ್ತು. ನಾವು ಅಷ್ಟೊತ್ತಿಗಂತೂ ಚಾರ್ಮುಡಿ ಘಾಟಲ್ಲೇ ಸಿಕ್ಕಾಬಟ್ಟೆ ಟ್ರಾಫಿಕ್ ಆಗಿತ್ತು ಅಲ್ಲಿ. ನಾವು ಧರ್ಮಸ್ಥಳದಿಂದ ಡೈರೆಕ್ಟ್ ಹೊರನಾಡ್ಗೆ ಹೊರಟ್ವಿ ನಾವು ಹೊರನಾಡಲ್ಲೇ ನಾವು ಮುಂಚೆನೇ ಹೋಮ್ ಸ್ಟೇ ಎಲ್ಲ ಬುಕ್ ಮಾಡ್ಕೊಂಡಿದ್ವಿ. ಡೈರೆಕ್ಟಾಗಿ ಹೋಗಿ ರೂಮ್ ಹುಡುಕ್ತೀವಿ ಅಂದರೆ ಅದು ಸಿಗಲ್ಲ ಅನ್ಕೊತೀನಿ ನಾನು. ಯಾಕಂದರೆ ಅದು ರಜೆ ಇರೋದ್ರಿಂದ 1ಕ್ಕೆ ಡಬಲ್ ಕೇಳ್ತಾರೆ, ಇಲ್ಲಾಂದರೆ ಅದಕ್ಕೆ 4 ಕೇಳ್ತಾರೆ ರೂಮ್ಗೆ ದುಡ್ಡು. ಯಾಕಂದರೆ ಅದೇ ಅಲ್ವ ಡಿಮ್ಯಾಂಡ್ ಟೈಮ್, ಅದಕ್ಕೋಸ್ಕರನೇ. ನಾವು ಮುಂಚೆನೇ ಬುಕ್ ಮಾಡ್ಕೊಂಡಿದ್ದರಿಂದ ನಮ್ಗೆ ಅದೆಲ್ಲೇನು ಪ್ರಾಬ್ಲಮ್ ಆಗಿಲ್ಲ. ನಾವು ಹೋಮ್ ಸ್ಟೇಗೆ ಸೇರೋಷ್ಟರಲ್ಲಿ ನಾವು 9:30 ಆಗಿತ್ತು. ಇದೇ ನೋಡಿ ನಾವು ಉಳ್ಕೊಂಡಿದ್ದು ಹೋಮ್ ಸ್ಟೇ. ಇದು ನೇಚರ್ ವ್ಯಾಲಿ ಹೋಮ್ ಸ್ಟೇ ಅಂದ್ಬಿಟ್ಟು ಹೊರನಾಡಲ್ಲಿರೋದು. ದೇವಸ್ಥಾನಕ್ಕಿಂತ 1 ಕಿಲೋಮೀಟ್ರ್ ದೂರದಲ್ಲಿರೋದು ಅಷ್ಟೇ. ಈ ಹೋಮ್ ಸ್ಟೇಲಂತೂ ಫುಡ್ ಅಂತೂ ಸೂಪರ್ ಆಗಿದೆ. ಯಾಕಂದರೆ ಜರ್ನಿ ಮಾಡಾದ್ಮೇಲೆ ಫುಡ್ಡು ಚೆನ್ನಾಗಿಲ್ಲ ಅಂದರೆ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ. ನಮಗಿಲ್ಲಿ ಮನೆ ಫುಡ್ ಏನಿರುತ್ತಲ್ಲ ಸೇಮ್ ಹಂಗೆ ಇರುತ್ತೆ ಫುಡ್ ಇಲ್ಲಿ.
ಹೋಮ್ ಸ್ಟೇ ಟೂರ್ನ ಸಪ್ರೇಟಾಗಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನಾನು, ಆವಾಗ ನಿಮ್ಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಹೋಮ್ ಸ್ಟೇ ಬಗ್ಗೆ. ಹೊರನಾಡಿಂದ ಶೃಂಗೇರಿಗೆ ಅಕ್ಷರಾಭ್ಯಾಸಕ್ಕೆ ಹೋಗಿದ್ದು ಪಾರ್ಟ್ 2 ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಲೈಕ್ ಮಾಡೋದು ದಯವಿಟ್ಟು ಮರಿಬೇಡಿ. ವಿಡಿಯೋನ ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.